ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ ಮೇಡಮ್, ನಿಮ್ಮನ್ನು ನೋಡಕ್ಕೆ ಯಾರೋ ಬಂದಿದ್ದಾರೆ. ನಾನು ಬೇರೆ ಯಾರೂ ಅಲ್ಲ, ಸೀತಾ ಅವ್ರ ಫಿಯಾನ್ಸಿ. ಲಯರ್, ನೀವೇನಿಲ್ಲಿ? ಗೈಸ್, ಇವರು ಸೀತನ್ ಫಿಯಾನ್ಸೆ RP ಲಾಯರ್. ನಾನ್ ಸುಮ್ನೆ ಕಾಲಿಳಿಯಕ್ಕೆ ಲಯರ್ ಅಂತಿರ್ತೀನಿ. ಸೀತಾಜಿ ಜೊತೆ ಕೆಲಸ ಮಾಡ್ತಿರೋ ನಿಮ್ಮೆಲ್ರಿಗೂ ನಮ್ಮ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಸ್ವೀಟ್ಸ್ ಕೊಡೋಣ ಅಂತ ತಂದಿದ್ದೀನಿ. ಅಯ್ಯೋ, ನಿಮ್ಮಿಬ್ರು ಜೋಡಿ ಎಷ್ಟು ಸೂಪರ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಸೀತಾಜಿ, ನೀವೇ ಸ್ವೀಟ್ಸ್ ಕೊಡಿ. ಥ್ಯಾಂಕ್ ಯು. ರಾಮ್, ಸ್ವೀಟ್ಸ್ ತಗೊಳ್ಳಿ. ಥ್ಯಾಂಕ್ಸ್. ಆಕ್ಚುಲಿ ನೀವೆಲ್ಲರೂ ರಾಮ್ಗೆ ವಿಶ್ ಮಾಡಬೇಕು. ಈ ಮದುವೆ ನಡೀತಿದೆ ಅಂದ್ರೆ ಕಂಪ್ಲೀಟ್ ಕ್ರೆಡಿಟ್ಸ್ ರಾಮ್ಗೆ ಹೋಗುತ್ತೆ. ಹಾಯ್. ಹಲೋ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾನು ಸೀತಾ ಅವ್ರನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಪರ್ಮಿಷನ್ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ. ಶೋರ್, ಕರ್ಕೊಂಡೋಗಿ. ಥ್ಯಾಂಕ್ ಯು ಸರ್, ವರ್ಕ್ ಇದೆ. ಅದನ್ನು ಆಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡಿ. ಪಾಪ ನಿಮ್ಮ ಫಿಯಾನ್ಸೆ ಎಷ್ಟು ಪ್ರೀತಿಯಿಂದ ಇಲ್ಲಿ ಬಂದು ನಿಮ್ಮನ್ನು ಕರೀತಿದ್ದಾರೆ. ನೀವು ಹೊರಡಿ. ಬಾಯ್ ರಾಮ್. ಥ್ಯಾಂಕ್ ಯು ಸರ್. ಸೀತಾಜಿ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕ್ರೋ ನನ್ನ ಹೊಟ್ಟೆ ಉರಿಸ್ತಿದ್ದೀರಿ ನೀವೆಲ್ಲ? ಹೊಟ್ಟೆ ಉರಿಸ್ತಾ ಇಲ್ಲಪ್ಪ, ನೀನು ಇಲ್ದಿರೋ ಮನೆ ಉಳಿಯಲ್ಲ ಅಂತ ತೋರಿಸ್ತಾ ಇದ್ದೀವಿ. ನೀನು ಹೋಗಿ ಮಲ್ಕೊಳಪ್ಪ. ನಿನ್ಗೆ ಯಾವಾಗ ಮನ್ಸಾಗುತ್ತೋ ಅವಾಗ ಬಾ. ಅಲ್ಲಿವರೆಗೂ ನಾವು ಕಾಯ್ತೀವಿ. ನೀವೆಲ್ಲ ಚಳಿಲಿ ಹೀಗೆ ನಡೀತಾ ಇದ್ರೆ ನನಗೆ ಅದ್ಯಾಗೋ ನಿದ್ದೆ ಬರುತ್ತೆ. ಹೋಗಿ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ, ನಿದ್ದೆ ಬರುತ್ತೆ. ಮಲ್ಕೋತೀನಿ ಆದ್ರೆ ಇರಲಿಲ್ಲ ನಮ್ಮನೇಲಿ. ನಾವೆಲ್ಲರೂ ಮನೆಗೆ ಹೋಗೋಣ. ತಾತ, ಐ ಆಮ್ ಸೋ ಸಾರಿ. ನನ್ನಿಂದ ಇಲ್ಲಿಗೆ ಬರೋ ತರ ಆಯ್ತು. ನಾನು ಯಾವ್ದನ್ನು ಬೇಕು ಅಂತ ನಿಜವಾಗಿಯೂ ಮಾಡಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.
ನೀನೇನು ತಪ್ಪು ಮಾಡಿಲ್ಲ ಕಂದ. ಯಾಕೆಂದ್ರೆ ನಿನಗೆ ಸಂಸ್ಕಾರ ಕೊಟ್ಟವನು ನಿಮ್ಮಪ್ಪ, ನಿಮ್ಮಪ್ಪನಿಗೆ ಜನ್ಮ ಕೊಟ್ಟವನು ನಾನು. ನೋಡು, ನಮ್ಮಲ್ಲಿ ಯಾರ್ಯಾರಿಗೂ ನೋವು ಮಾಡೋದಿಲ್ಲ. ನೋಡು, ಏನೋ ವಿಷಯಗಳಿಗೆ ನಾನೇ ತಪ್ಪು ತಿಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಇನ್ಮೇಲೆ ಹಾಗೆ ಮಾಡಲ್ಲ, ಇನ್ಮೇಲೆ ಹಾಗಾಗೋದಿಲ್ಲ. ವಿಶ್ವ ಅವರೇ, ನಿಮ್ಗೆ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಫ್ಯಾಮಿಲಿಲಿರೋ ಸಂಸ್ಕಾರ ಎಲ್ಲ ಫ್ಯಾಮಿಲಿಲೂ ಇದ್ಬಿಟ್ರೆ ಈ ವೃದ್ಧಾಶ್ರಮದ ಅವಶ್ಯಕತೆನೇ ಇರೋದಿಲ್ಲ. ಸರ್, ನಮ್ಮ ತಂದೆನ ಜೋಪಾನವಾಗಿ ನೋಡ್ಕೊಂಡಿದ್ದೀರ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಸರ್, ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಆ್ಯಕ್ಚುಲಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದ್ರೆ ನೀವು ಬಂದಾಗ್ಲಿಂದ ನಿಮ್ಮ ತಂದೆಗೋಸ್ಕರ ಪಟ್ಟ ಕಷ್ಟನ ನಾನು ಲೈವ್ ಮಾಡಿ ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ನೋಡಿದವರೆಲ್ಲ ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ತಮ್ಮ ಪೇರೆಂಟ್ಸ್ ಎಲ್ಲ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ. ಇದಕ್ಕಿಂತ ಖುಷಿ ವಿಚಾರ ಬೇಕಾ ಸರ್? ಎಂಥ ಸುದ್ದಿ ಕೊಟ್ಟೆಪ್ಪ. ಜಗತ್ತಿನ ವೃದ್ಧಾಶ್ರಮದಲ್ಲಿ ಯಾವ ದಿನ ಯಾವ ಹಿರಿಯರು ದಾಖಲಾತಿ ಆಗೋದಿನೋ ಆ ದಿನ ಪ್ರಪಂಚ ಉದ್ಧಾರ ಆಗತ್ತೆ. ನಾನಿನ್ನು ಬರ್ತೀನಿ. ಚೇಚೆ ಯಜಮಾನ್ರೆ, ಜೈಲ್ಗೆ, ಆಸ್ಪತ್ರೆಗೆ, ವೃದ್ಧಾಶ್ರಮಕ್ಕೆ ಬರ್ತೀನಿ ಅಂತ ಹೇಳಬಾರ್ದು. ಹೊರಡಿ, ಒಳ್ಳೇದಾಗಲಿ. ಬಂದ್ರಪ್ಪ, ಬಂದಕ್ಕಾದ ರಾಣಿ ತಗೊಳಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಅಪ್ಪ ಅಮ್ಮನೇ ನನ್ನ ಪ್ರಪಂಚ. ಈಗಾಗಲೇ ನನ್ನ ಅರ್ಧ ಪ್ರಪಂಚನ ನಾನು ಕಳ್ಕೊಂಡಿದ್ದೇನೆ. ಇನ್ನೊಂದು ಅರ್ಧ ಪ್ರಪಂಚನ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲಮ್ಮ. ನನಗೆ ನಮ್ಮಮ್ಮ ಬೇಕು. ಅಮ್ಮ ಹಾಗೆಲ್ಲ ಮಾತಾಡಬಾರ್ದು. ನೀನು ಯೋಚನೆ ಮಾಡಬೇಡ, ಧೈರ್ಯ ಕಳ್ಕೋಬೇಡ ಅಮ್ಮ. ಪರಿಮಳ ಅವ್ರ ಮನೆಗೆ ಹೋಗಿ ಅವರನ್ನು ಕನ್ವಿನ್ಸ್ ಮಾಡಿ ಅವರನ್ನು ಕರ್ಕೊಂಡು ಬಂದರೆ ಆಯಿತು. ಇಲ್ಲಮ್ಮ, ನಮ್ಮಮ್ಮ ಬರಲ್ಲ. ಅವಳಿಗೆ ಸ್ವಾಭಿಮಾನ ತುಂಬ ಜಾಸ್ತಿ. ಮಕ್ಕಳು ಮನೇಲಿರೋದಕ್ಕೆ ಅವಳಿಗೆ ಒಂಚೂರು ಇಷ್ಟ ಇಲ್ಲ. ಅವ್ರನ್ನ ಒಪ್ಪಿಸಿ ಇಲ್ಲಿ ಕರ್ಕೊಂಬರೋದು ತುಂಬ ದೊಡ್ಡ ಕಷ್ಟ. ಅದಾಗ್ತಿರೋ ವಿಚಾರಮ್ಮ. ಬೇರೆ ಏನಾದರೂ ಮಾಡಬೇಕು, ಆದರೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಇರು, ಪರಿಯಮ್ಮನ ಮನೆ ಹತ್ರ ಸೆಕ್ಯೂರಿಟಿನ ಅರೇಂಜ್ ಮಾಡ್ತೀನಿ. ಮೊದಲ ಕೆಲಸ ಮಾಡಿ ರಾಜಣ್ಣ. ಅಂದಾಗೆ ಅಮ್ಮ, ಪರಿಮಳ ಅವ್ರನ್ನ ಒಪ್ಪಿಸಿ ಕರ್ಕೊಂಡು ಬರೋದಕ್ಕೆ ಆಗೋದೇ ಇಲ್ವಾ? ಇಲ್ಲಮ್ಮ, ಖಂಡಿತ ಆಗಲ್ಲ. ಅದೇ ನನಗೆ ಬೇಜಾರು. ಪರಿಸ್ಥಿತಿಲಿ ನಮ್ಮಮ್ಮ ನನ್ನ ಕಣ್ಮುಂದೆ ಓಡಾಡ್ಕೊಂಡಿದ್ರೇ ನನಗೆ ನೆಮ್ಮದಿ. ಇಲ್ಲ ಅಂದರೆ ಅವ್ರಿಗಲ್ಲಿ ಏನಾಯಿತು, ಹೇಗಿದ್ದಾರೋ ಅಂತ ನನಗೆ ತಲೆ ಕೆಡ್ಸ್ಕೊಂಡು ಸಾಕಾಗೋಗುತ್ತೆ. ನನಗೆ ನಮ್ಮಮ್ಮ ಬೇಕಮ್ಮ. ನೋಡಿ ಪರಿಮಳ ಅವರೇ, ಅದು ನಿಮ್ಮ ಬೀಗರ ಮನೆ ಅಂತ ನೀವು ಸಂಕೋಚ ಪಟ್ಕೊಳ್ಳೋದು ಬೇಡ. ಇನ್ನು ಮುಂದೆ ಅದು ನಿಮ್ಮ ಮನೆ, ನಿಮ್ಮ ಮಕ್ಕಳ ಮನೆ. ನಾನು ಅಲ್ಲಿಗೆ ಯಾಕೆ ಬರಬೇಕು ಹೇಳಿ? ನಾನು ಇಲ್ಲೇ ಆರಾಮಾಗಿದ್ದೀನಿ. ಅಲ್ಲಿ ಅಮೂಲ್ಯ ಆರ್ತಿನೂ ಜೀವನ ಕೈಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮಮ್ಮ ಅಲ್ಲಿ ಹೇಗಿದ್ದಾರೋ, ನನ್ನ ತಂಗಿ ಏನು ಮಾಡ್ತಾ ಇದ್ದಾಳೋ ಅಂತ. ಇಂಥ ಟೈಮ್ನಲ್ಲಿ ನೀವು ಮಕ್ಕಳ ಜೊತೆ ಇದ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ, ನಿಮಗೂ ಸ್ವಲ್ಪನಾದರೂ ಮನಃಶಾಂತಿ ಸಿಗುತ್ತೆ ಅಲ್ವಾ? ಸುಹಾಸಿನಿಯವರೇ, ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಆ ರೌಡಿಗಳೇನಾದರೂ ಇನ್ನೊಂದು ಸಲ ನನ್ನ ಮನೆಗೆ ಬಂದರೆ ನನ್ನ ಪ್ರಾಣನಾದರೂ ಕೊಟ್ಟು ಸರಿ, ನನ್ನ ಮಗಳನ್ನ ಕಾಪಾಡ್ತೀನಿ ನಾನು. ಈ ಮನೆಯಿಂದ ಬರದೇ ಇರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ನಾನು ಯಾವತ್ತೂ ನಮ್ಮ ಯಜಮಾನರನ್ನ ಬಿಟ್ಟಿರ್ತಾನೇ ಇರಲಿಲ್ಲ. ನಾನು ಈ ಮನೇಲೇ ಇದ್ದರೆ
ಅವ್ರ ನೆನಪುಗಳು ಹಸಿರಾಗಿರುತ್ತೆ. ಇಲ್ಲೇ ಎಲ್ಲೋ ಅವ್ರು ಓಡಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆ ನೆನಪಲ್ಲೇ ನಾನು ಖುಷಿಯಾಗಿ ಬದುಕ್ತೀನಿ. ಒಂದು ವೇಳೆ ನಾನು ಏನಾದರೂ ನಿಮ್ಮ ಮನೆಗೆ ಬಂದುಬಿಟ್ರೆ ಅವರಿಲ್ಲ ಅನ್ನೋ ನೆನಪು ನನಗೆ ಕಾಡೋಕ್ಕೆ ಶುರುವಾಗುತ್ತೆ. ಬಲವಂತ ಮಾಡಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆನ ಒಡೆಯೋಕೆ ಕಾಯ್ತಾ ಇರೋದು ಒಬ್ಬ ವ್ಯಕ್ತಿ ಅಲ್ಲ, ಇಬ್ರು. ಇಬ್ಬರ? ಯಾರದು ಹೇಳಿ, ಯಾರದು? ಏನಿವಳು ಇಬ್ಬರಿದ್ದಾರೆ ಅಂತ ಹೇಳ್ತಿದ್ದಾಳಲ್ಲ, ನನ್ನ ಜೊತೆ ಕಿಶೋರು ಸಿಕ್ಕಾಕೋತಾನ? ಇಲ್ಲ, ಇಬ್ರು ಅಂತಿಲ್ಲ. ಯಾರದು ಹೇಳಿ? ಹೇಳ್ತೀನಿ ಸರ್, ಅವ್ರು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದಕ್ಕೆ ಮೊದಲಿಂದ ಕೆಲವು ವಿಷಯಗಳನ್ನ ಹೇಳಬೇಕು. ಆಯಿತು, ಬೇಗ ಹೇಳು. ಅದು ಯಾರು ಅಂತ ತಿಳ್ಕೊಳ್ಳೋಕ್ಕೆ ನನ್ನ ರಕ್ತ ಕುದೀತಿದೆ. ಅಜ್ಜಿನ ಈಗ ಹೇಳ್ತಿದ್ದಾರಂದ್ರೆ ಮನೇಲಿರೋ ಜನ ಎಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕು? ಲೀಲಾಗೇನು ಗೊತ್ತಾಗಿದೆಯೋ ನನಗಂತೂ ಡಿಕೋಡ್ ಮಾಡೋಕ್ಕೂ ಆಗ್ತಿಲ್ಲ. ಇವಳ ಜೊತೆಗೆ ಎಷ್ಟೇ ಕ್ಲೋಸ್ ಆಗಿದ್ರು ಸೀಕ್ರೆಟ್ ಮಾತ್ರ ಬಿಟ್ಕೊಡಲ್ವಲ್ಲ. ಸರ್, ನಿಮಗೆ ದುರ್ಗಾ ಅವ್ರು ಕಿಡ್ನಾಪ್ ಆದಾಗ ಕಾಲ್ ಬಂದಿದ್ದು ಪ್ರೈವೇಟ್ ನಂಬರಿಂದ. ಮೊನ್ನೆ ಹೋಟೆಲ್ ಸಮಸ್ಯೆ ಆದಾಗ ಡ್ರೈವರಿಗೆ ಕಾಲ್ ಬಂದಿದ್ದು ಕೂಡ ಪ್ರೈವೇಟ್ ನಂಬರಿಂದ. ಅದನ್ನ ಅವರು ಒಪ್ಕೊಂಡಿದ್ದಾರೆ. ನಾನು ಅವ್ರ ಫೋನ್ನ ಚೆಕ್ ಮಾಡಿದ್ದೀನಿ. ಆದರೆ ಈ ಸಲ ಈ ಕೆಲಸ ಮಾಡಿಸ್ತಿರೋ ವ್ಯಕ್ತಿ ತನ್ನ ಐಡೆಂಟಿಟಿನ ಕವರ್ ಮಾಡ್ತಾ ಇದ್ದಾನೆ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಅದನ್ನ ಬಿಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಒಬ್ಬ ವ್ಯಕ್ತಿ ಮರೆಯಲ್ಲಿ ಬಚ್ಚಿಡ್ಕೊಂಡು ನಮ್ಮ ಮನೆ ಜನನ ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂದರೆ ಅವನಿಗೆ ನಮ್ಮ ಮನೆ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಥ. ಆಟ ಆಡಿಸ್ತಿದ್ದಾನೆ ಅಂದರೆ ಅವ್ರಿಗೆ ನಮ್ಮ ಮನೆ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ನಮ್ಮ ಮನೆಯಲ್ಲಿ, ನಮ್ಮ ಕಂಪ್ನಿಯಲ್ಲಿ ಯಾರ ಹತ್ರ ಹೇಗೆ ಕೆಲಸ ಮಾಡಿಸ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂದರೆ ಆ ವ್ಯಕ್ತಿಗೆ ನಮ್ಮ ಮನೆ ವಿಷಯನ ಬಿಟ್ಕೊಡ್ತಿರೋರು ನಮ್ಮ ಮನೆಯವರೇ ಯಾರೋ ಒಬ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಮಜ್ಜನಣಿ, ಇಷ್ಟು ದಿನ ಆದಿತ್ಯನ ದೊಡ್ಡಪ್ಪ ಅಂತ ಕರಿ ಅಂದ್ರು ಕರಿದೆ, ಬರೀ ಸಾರಥಿ ಅಂತ ಕರಿತಾ ಇದ್ದಿದ್ ಮಗು ಈಗ ಬಾಯಿ ತುಂಬಾ ಅಪ್ಪ ಅಂತ ಕರಿತಾ ಇದೆ ಅಂದ್ರೆ ಅದು ತಾನಾಗೇ ಹೇಳ್ತಿಲ್ಲ, ಅವಳ ಹಿಂದೆ ಬೇರೆ ಯಾರೋ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನಿಸ್ತಿಲ್ವಾ? ಅದು ಅಲ್ಲದೆ ಮಗು ಆದಿತ್ಯನ ಬಗ್ಗೆ ಅಷ್ಟೊಂದು ಹೊಗಳಿ ಮಾತಾಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಆ ಪಾರ್ವತಿನೇ ಇರಬೇಕು ಅಂತ ನನಗೇನೋ ಅನುಮಾನ ಕಾಡ್ತಿದೆ. ಇದೆಲ್ಲ ಹೀಗೆ ಆಗ್ತಿದ್ರೆ ಮುಂದೊಂದು ದಿನ ನಿನ್ನ ಮಗು ನಿನ್ನನ್ನೇ ಯಾರು ಅಂತ ಪ್ರಶ್ನೆ ಮಾಡಿದ್ರು
ಆಶ್ಚರ್ಯ ಪಡಬೇಕಾಗಿಲ್ಲ. ಜನನಿ, ನೀನು ನನ್ನ ಮಾತು ಕೇಳೋದಾದ್ರೆ ಈ ನಿನ್ನ ಆಫೀಸ್ ಕೆಲಸಗಳೆಲ್ಲ ಪಕ್ಕಕ್ಕಿಟ್ಟು ನೀನು ಮಗು ಜೊತೆನೇ ಇದ್ದು ಅದನ್ನು ಕಾಪಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಚಿಕ್ಕಮ್ಮ, ನನ್ನ ಕೆಲಸನ ಬಿಡೋದಕ್ಕಾಗಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅತ್ತೆ ನನ್ನನ್ನು ಕೇಳಿನೆ ನನ್ನ ಕೈಗೆ ಈ ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈಗ ಮಗು ನೋಡ್ಕೊಳ್ಳೋ ವಿಚಾರವಾಗಿ ನಾನು ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತಲ್ವಾ? ಮಗುನ ನೋಡ್ಕೊಳ್ಳೋದಕ್ಕೆ ಮನೇಲಿ ಇಷ್ಟೊಂದು ಜನ ಇದ್ರೂ ಕೆಲಸ ಮಾಡೋದಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದು ಅಲ್ಲದೆ ನೀವು ಹೇಳೋ ಥರ ನಮ್ಮ ಮಗು ಪಾರ್ವತಿ ಅಕ್ಕ ಆದಿಭಾವನ್ನ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿಲ್ಲ. ಏನೋ ಆದಿಭಾವನ ಜೊತೆ ಸ್ವಲ್ಪ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ಭಾವನ ಅಪ್ಪ ಅಂತ ಕರೆದಿದೆ ಅಷ್ಟೆ. ಆದರೆ ಯಾವತ್ತಾದರೂ ಪಾರ್ವತಿ ಅಕ್ಕನ ಪಾರು ಒಂದೇ ಅಮ್ಮ ಅಂತ ಕರೆದಿರೋದನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ಇಲ್ಲ ನೋಡಿದ್ದೀರಾ ಹೇಳಿ? ಅಯ್ಯೋ ಇಲ್ಲಪ್ಪ. ಮತ್ತೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅದು ಅಲ್ಲದೆ ಭಾವನ್ನ ಅಪ್ಪ ಅಂತ ಕರಿಬೇಡ ಅಂತ ನಾನು ಎಲ್ಲರ ಮುಂದೆ ಪುಟಾಣಿಗೆ ಹೇಳಿದ್ದೀನಿ ತಾನೆ. ಈ ವಿಷಯವಾಗಿ ಅತ್ತೆನೂ ನನಗೆ ಸಪೋರ್ಟ್ ಮಾಡಿದ್ದಾರೆ ತಾನೆ. ಮತ್ತೆ ಈ ವಿಷಯದ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋದು ಬೇಡ ಅಂತ ಅನ್ಸುತ್ತೆ ಚಿಕ್ಕಮ್ಮ, ಬಿಟ್ಬಿಡಿ. ನಿಜವಾಗ್ಲೂ ಬೇಡವಾ ಅಥವಾ ಯೋಚನೆ ಮಾಡಬೇಕಾಗಿರೋದು ಏನಾದರೂ ಇದೆಯಾ? ನೀನೇನು ಅರ್ಥನೇ ಆಗದೆ ಇರೋಷ್ಟು ಚಿಕ್ಕವಳಲ್ಲ ಜನನಿ. ಆದಿ ಪಾರ್ವತಿ ಮೇಲಿನ ಪ್ರೀತಿ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ಅದಕ್ಕೆ ಕಣ್ಣಿದ್ದು ಕುರುಡಾಗಿದೆಯಾ? ನಿಧಾನವಾಗಿ ಆ ಬಟ್ಟೆನ ತೆಗೆದು ನೋಡು, ಆಗ ನಿಜವಾದ ಪ್ರಪಂಚ ಕಾಣುತ್ತೆ. ಆದಿತ್ಯ ಪಾರ್ವತಿ ನಿನಗೇನು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿನಗರ್ಥ ಆಗತ್ತೆ. ನಾನು ಬರ್ತೀನಿ, ಈಗ ನೀನು ಮಲ್ಕೋ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕೋ ಅಕ್ಕೋ ಏ ಅಕ್ಕೋ 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 ಎಲ್ಲ ಸರಿ ಆಗಿದಾಯ್ತು. ಈಗ ನೀನು ಆಚೆ ಕೂತ್ಕೊಂಡ್ರೆ ಎಲ್ಲ ಬದಲಾಗೋಯ್ತದ? ಆ ಒಂದು ಬಿಗಿಯ ಗಿಡ ಸಮಯಾಗೆ ಅವನ ದಾರಿಗೆ ಅವನ್ನ ಬಿಟ್ಬಿಟ್ಟು ಈಗ ಸುಮ್ಕೆ ನೀನು ಆಚೆ ಕೂತ್ಕೊಂಡ್ರೆ ಯಾರು ನಿನ್ನ ಕೇಳೋರು? ಅಗೋ ನೀನೀಗ ನನ್ನ ಮಾತುಗಳು ಒಳಗೆ ಬರಲಿ ಅಂದರೆ ಇಡೀ ರಾತ್ರಿ ಇಲ್ಲೇ ಕಳಿಬೇಕಾಯ್ತದೆ. ಈ ಚಳಿನ ನಡ್ತಾ ಕೂತ್ಕೊಂಡ್ರೆ ನಿನ್ನ ಮಗ ಆಗಲಿ ನಿನ್ನ ಗಂಡ ಆಗಲಿ ಒಳಗೆ ಬಾ ಅಂತ ಕರೆಯೋಕ್ಕಿಲ್ಲ. ಎದ್ ಬಾ. ಅವೇ ಆಟನೆಲ್ಲ ಮಾತಾಡ್ತಾನೆ, ಒಳಗೆ ಬರ್ಲಾ? ಬರಕಿಲ್ಲ, ಹೋಗು. ಅವಯ್ಯ ಅಟ್ಟೆಲ್ಲ ಮಾತಾಡಂಗೆ ಮಾಡಿದ್ಯಾರು ಹೇಳು? ಯಾರು ಯಾರಲ್ಲ ಯಾರು? ನಾನಾ? ನಾವೇ ಬಿಡು. ಇನ್ನೊಬ್ಬ ಬಾಕಿ ಇದೆ ಕಡ್ಲ. ನೀವೆಲ್ಲ ಒಂದೇ ಜಾತಿ ತಗಡಿಗೆ ತೂಗ್ದವ್ರು, ಸಮಕ್ ತೂಗ್ತೀರ. ಅಯ್ಯೋ ನೀನೇನಕ್ಕೋ ಅವ್ರುಗಳು ನನ್ನ ಹೋಲ್ಸ್ಕೊಂಡು. ನಾನೇನು ಅವ್ರುಗಳ ಥರ ಎರಡು ತಲೆ ಆಟಗಳು ಆಡಕ್ಕಿಲ್ಲ. ಸಾಕು, ಸುಮ್ಮನಿಲ್ಲ. ಇರೋ ಒಂದು ತಲೆನೇ ಬುದ್ಧಿ ನೆಟ್ಟಿಗಿಲ್ಲ. ಏನೋ ನನ್ನ ತಮ್ಮ ಜೈಲಿಂದ ಬಂದವನೆ, ಯಾರೋ ದೊಡ್ಡವ್ರನ್ನ ಒಳಗಾಕೊಂಡವನೆ ಅನ್ಕೊಂಡೆ. ಇಷ್ಟೇ ನಿನ್ನ ಯೋಗ್ಯತೆ. ಆ ಪುಟ್ಟಕ್ಕನ್ ಮುಗ್ಸಕ್ಕಾಗ್ಲಿಲ್ಲ ನಿನ್ ಕೈನಾಗೆ. ಇದೇ ನಿನ್ ತಾಕತ್ತಾ? ಯಾಕೋ ಎಲ್ಲ ನನ್ನ ಕೈನಾಗಿದ್ದಿದ್ರೆ ಇಟ್ಟೆಲ್ಲ ಆಗಕ್ ಬಿಡ್ತಿದ್ನ. ಮನ್ಸನ್ ಬುದ್ಧಿನೇ ಆತಯ್ಯ. ಗೆದ್ರೆ ಒಂದ್ ಲೆಕ್ಕ, ಸೋತ್ರೆ ಲೆಕ್ಕಾಚಾರ ಉಲ್ಟಾ ಆಯ್ತದೆ ಅಂತ ನಮ್ಗೆ ಸಂತ ಗೊತ್ತೈತೆ. ಇಷ್ಟಕ್ಕೂ ಮೀರಿ ಇಂಥ ಕೆಲಸ ಮಾಡಿದ್ಯಾ ಅಂತ ಹೇಳ್ತಿರೋದು ನಾನಲ್ಲ, ನಿನ್ನ ಗಂಡ ಮತ್ತು ನಿನ್ನ ಮಗ. ಎಲ್ಲ ಮಿಸ್ ಹೊಡಿತೈತೆ ಅಂತ ಆ ವೀರಭದ್ರ ಹೆಂಗೆ ಯಾವತ್ತೋ ಹೇಳ್ದೆ. ಆ ವಯ್ಯ ನನ್ನ ಮಾತು ಕೇಳಿಲ್ಲ. ಈ ಲೋಕಲ್ ಹುಡುಗರು ಸವಾಸ ಬೇಡ, ಹೊಸಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಬಾಂಬೆ ಹುಡುಗರನ್ನ ಕರ್ಸು ಅಂತ ಅವತ್ತೇ ಬಡ್ಕೊಂಡೆ. ಆ ವಯ್ಯ ನನ್ನ ಮಾತು ಕೇಳಿಲ್ಲ. ಅಕ್ಕೋ ಆ ಹುಡುಗರೇನಾರು ಇಲ್ಲಿ ಬಂದಿದ್ರೆ ಏಕ್ಮಾರ್ ದೋ ತುಕಡ ಅಂತ ಹೇಳ್ತಾರಲ್ಲ, ಆ ಥರ ಒಂದೇ ಗುಂಡೇಟ್ಗೆ ಆ ಪುಟ್ಟಕ್ಕನ ಕಂಟಿನ ಮುಗಿಸ್ಬಿಟ್ಟಿರೋರು. ಸರಿ, ಈಗ ಯಾಕೆ ಆ ಮಾತು? ಬಾಗಿಲು ಕಾಯ್ದುಬಿಟ್ಟು ಎದುಳಿಕ್ ಬಾ. ನಾ ಬರಕಿಲ್ಲ ಅಂತ ಹೇಳದ್ನಲ್ಲ, ಬರಕಿಲ್ಲ, ಹೋಗು. ಅವರಿಗೆ ಧೈರ್ಯ ಇದೆ, ಸಣ್ಣಕ್ಕೆ ಕೈ ಮಾಡ್ತಾನೆ. ಅದಕ್ಕೆ ಹೇಳೋದು, ಮನೆನಾಗಿರೋ ಬೆಕ್ಕನ್ನು ನಂಬೋದು, ಹೊರ್ಗಿನಿಂದ ಬರೋ ನರಿನ ನಂಬಾರ್ದು ಅಂತ. ನಿನಗೆ ಇಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತೆ.
ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತಂತೆ ಹಂಗಾಡ್ತಾವನಿವಯ್ಯ. ಆಡ್ಲಿ ಹಂಗೂ ಗೊತ್ತೈತೆ ಏನು ಮಾಡಬೇಕು ಅಂತ. ಆದರೂ ನಾ ಪುಟ್ಟಕ್ಕೊಂದು ಸಾಯಿಸೋ ಮಟ್ಟಕ್ಕೆ ಹೋಗ್ಬಾರ್ದಾಯ್ತು. ಅದಕ್ಕೆ ಮಾವ ತಿರುಗಿ ಬಿದ್ನೋ ಏನೋ. ಏನ ಹೇಳ್ದೆ ಮಾವನ? ಹಂಗಾರೆ ನಿನ್ಗಿನ್ನೂ ಅಸಹನದ ಮೇಕೆ ಪ್ರೀತಿ ಐತೆ ಅಂತಾಯ್ತು. ಹೋಗ್ಲಾ, ನೀನು ಅವಳಿಂದ ಹೋಗು, ನಿಮ್ಮ ಬಾವ ಆ ಪುಟ್ಟಕ್ಕನಿಂದ ಹೋಗ್ಲಿ. ನಾನೆಲ್ಲನ ಹಾಳಾಗೋಯ್ತೀನಿ. ನಿಮ್ಮನ್ನು ನಂಬ್ಕೊಂಡಲ್ಲ ನನ್ಗಾಗ್ಬೇಕಾಗಿದೆ. ಹೋಗ್ಲಾ, ನನ್ನ ಮನೆಯೊಳಗೆ ಬರಕ್ಕಿಲ್ಲ. ಅದಕ್ಕೆ ಯಾರೂ ಇಲ್ಲ, ನನ್ಗೆ ಯಾರೂ ಇಲ್ಲ. ಹೋಗ್ರಿ ಎಲ್ರು ಹೊಂಟಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೋ ಇದು ಈ ಏರಿಯಲ್ಲಿ ಇಂಥ ಫಿಗರು? ಭಾವ, ಇದು ದಿವ್ಯಕ್ಕ ಅಲ್ವಾ? MG ರೋಡಲ್ಲಿರೋ ಫೀಲ್ ಬರ್ತೀಯಲ್ಲೋ. ಬಾಲ, ಇಷ್ಟೊತ್ತಲ್ಲಿ ಇನ್ಮೇಲೆ ನಿನ್ನಂಗಡಿ ಫಿಕ್ಸು. ಹೂ ಮಗ, ಬಾಂಬ್ ಆಗವಳೆ. ಬಾಲ, ಕಡಲೆ ಹಿಟ್ಟು ಕಲ್ಸ್ಕೊಂಬಂದಿದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಮತ್ತೇನು ಹಾಕೋದು ಬೇಡ, ನೀವು ತಗೊಳ್ಳಿ. ಅತ್ತೆ, ಅಲ್ಲಿ ನೋಡಿ. ಏನಿದು? ಏನು ನಿನ್ನ ಅವತಾರ? ಏನ್ ಅವತಾರ? ನಿನ್ನ ಬಟ್ಟೆ ಹೇಗಿದೆ? ಎಲ್ರು ಹೇಗೆ ನೋಡ್ತಿದಾರ ನೋಡು. ಅಯ್ಯೋ, ನೋಡ್ಲಿ ಬಿಡಮ್ಮ. ಇಂಥವ್ರು ನನ್ನಂತ ದೊಡ್ಡ ಮನುಷ್ಯನ ನೋಡಿರಕ್ ಸಾಧ್ಯನೇ ಇಲ್ಲ. ಅವರು ನೀನು ನೋಡ್ತಿರೋದು ನೀನು ದೊಡ್ಡ ಮನುಷ್ಯನಂತಲ್ಲ, ನಿನ್ನ ಬಟ್ಟೆನ. ಸೋ ವಾಟ್? ನನಗೇನು ಮ್ಯಾಟ್ರೇ ಆಗಲ್ಲ. ಬಟ್ ನನಗೆ ಮ್ಯಾಟ್ರ್ ಆಗುತ್ತೆ. ನನ್ನ ಹೆಂಡ್ತಿನ ಈ ಥರ ಬೇರೆಯವರು ಕೆಟ್ಟ ರೀತಿಯಾಗಿ ನೋಡೋದು ನನಗಿಷ್ಟ ಆಗಲ್ಲ. ಬಲ, ನಿನ್ನ ಹೆಂಡ್ತಿನ ಪರವಾಗಿಲ್ಲ ಕಣ. ಸೀರಿಯಲ್ ನೋಡೋಕ್ಕೂ ಹಿಂಗೆ ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಏಯ್, ಏನೋ ಮಾತಾಡ್ತಿದ್ಯಾ ನೀನು? ಬೋಂಡ ತಿನ್ನಕ್ ಬಂದಿದ್ಯಾ? ತಿನ್ಕೊಂಡು ಹೋಗು. ಅದು ಬಿಟ್ಟು ಎಕ್ಸ್ಟ್ರಾ ಮಾತಾಡಿದ್ರೆ ಸರಿ ಬರಲ್ಲ. ಸುಮ್ಮನಿರು, ಸತ್ತಿನ ಮೊನ್ನೆ ವಿಚಾರ. ಅವಳಿಗೇನಾದ್ರು ಗೊತ್ತಾಯ್ತು ನಮ್ಮಿಬ್ರು ಗ್ರಾಚಾರ ಬೀಳಿಸ್ತಾಳಷ್ಟೇ. ಕೇಳ್ದೇನೆ ಇವ್ರ ಮಾತುಗಳನ್ನ? ಸತ್ಯ ಮನೆಯವಳು ಅಂತ ಇವ್ರ ಮಾತುಗಳು ಇಷ್ಟಕ್ಕೆ ನಿಂತಿದೆ. ಇಲ್ಲ ಅಂದ್ರೆ ಮರ್ಯಾದೆ ಸಂಸ್ಕಾರ ಎಲ್ಲ ಪೂರ್ತಿ ಬಿಟ್ಬಿಟ್ಟಿದೆಯಲ್ಲೇ. ನೋಡಮ್ಮ, ನಾನು ನಿನ್ ಕಾಲ್ದವಳಲ್ಲ. ನಾನ್ ಕೆಲಸ ಮಾಡೋ ಜಾಗದಲ್ಲಿ ಎಲ್ರು ಇರೋದು ಹೀಗೆ, ಅದಕ್ಕೆ ನಾನು ಹೀಗೆ ಇದ್ದೀನಿ. ಕಾಲ್ ಮುರಿದು ಕೈ ಕೊಡ್ತೀನಿ ಜಾಸ್ತಿ ಮಾತಾಡಿದ್ರೆ. ಹಲೋ, ಇವಾಗೇನು ಆಕಾಶ ತಲೆ ಮೇಲೆ ಬಿದ್ದಿಲ್ಲ. ಎಲ್ಲದಕ್ಕೂ ತಲೆ ಹಾಕಕ್ ಬರಬೇಡಿ. ದಿವ್ಯಾ, ದೊಡ್ಡವ್ರ ಹತ್ರ ಆ ಥರ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ನೀನಂತೂ 3 ಬಿಡಕ್ಕೆ ರೆಡಿ ಇದೆಯಾ? ಅಟ್ಲೀಸ್ಟ್ ದೊಡ್ಡವ್ರಿಗಾದ್ರೂ ಮರ್ಯಾದೆ ಕೊಡು. ಮುಚ್ಚೋ ಬಾಯಿ. ನಿನ್ ಬೆದರಿಕೆಗೆಲ್ಲ ಹೆದರೋ ಕಾಲ ಹೋಯ್ತು. ಈ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡು ತೆಪ್ಪಗ್ ಬಿದ್ದಿರೋ ನನ್ ಸುದ್ದಿಗ್ ಬಂದ್ರೆ ತಾಳಿ ಕಟ್ಟಿದ್ಯಾ ಅನ್ನೋದು ನೋಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಪುಟಿ. ಹಾಯ್ ಅಣ್ಣ, ಹೇಗಿದ್ಯಾ? ನಾನು ಸೂಪರ್ ಆಗಿದೆ. ನೀ ಹೇಗಿದ್ಯಪ್ಪ? ಹಾ ಅಣ್ಣ, ನಾನು ಚೆನ್ನಾಗಿದ್ದೀನಿ. ಅಣ್ಣ,
ನಾಳೆ ಒಂದು ವಿಶೇಷ ಇದೆ, ಗೆಸ್ ಮಾಡು. ವಿಶೇಷನ ಏನು? ಓ ಗಾಡ್, ಅಣ್ಣ ನಾಳೆ ಅತ್ತಿಗೆ ಬರ್ಡೇ. ಬರ್ಡೇನಾ? ಹೌದು ಬಾವ, ನಾಳೆ ಅಕ್ಕನ ಬರ್ತಡೆ. ನಾಳೆ ನೀನು ಆಫೀಸ್ಗೆ ಹೋಗ್ಲೇಬೇಡ, ಎಲ್ರೂ ಸೇರಿ ಅತ್ತಿಗೆಗೆ ಒಂದು ಸರ್ಪ್ರೈಸ್ ಕೊಡೋಣ. ನಾಳೆ ನೀನು ಅತ್ತಿಗೆ ಕೈಗೆ ಸಿಗ್ಲೇಬೇಡ, ಅದನ್ನ ನಾನು ಪ್ಲಾನ್ ಮಾಡ್ತೀನಿ. ನಾನು ಅಲ್ಲಿಗೆ ಹೋಗಿ ಅತ್ತಿಗೆನ ಇಲ್ಲಿ ಕರ್ಕೊಂಡ್ ಬರ್ತೀನಿ. ನಾನು ಕರ್ಕೊಂಡ್ ಬಂದ್ರೆ ಅವ್ರಿಗೆ ಡೌಟೇ ಬರಲ್ಲ. ಎಲ್ರೂ ಒಂದೇ ಕಡೆ ಸೇರಿ ಅತ್ತಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಓಕೆ ಪುಟಿ, ಬಟ್ ಒಂದು ಸ್ಮಾಲ್ ಚೇಂಜ್. ಬರ್ಡೇ ಪಾರ್ಟಿ ನಮ್ಮನೇಲಿ ನಡೆಯುತ್ತೆ. ಅಣ್ಣ ಅದು ಪ್ಲೀಸ್ ಪುಟಿ, ಬರ್ಡೇ ಪಾರ್ಟಿ ನಮ್ಮನೇಲಿ ಆಗಲಿ. ಅದು ಬರೀ ಬರ್ಡೇ ಪಾರ್ಟಿ ಮಾತ್ರ ಆಗಿರಲ್ಲ, ಸುಮಾರು ವಿಷಯಗಳನ್ನ ನಾನು ಕ್ಲಾರಿಫೈ ಮಾಡಬೇಕು. ಸೊ ಎಲ್ಲ ಒಂದು ಕಡೆ ಸೇರಿದ್ರೆ ಚೆನ್ನಾಗಿರುತ್ತೆ. ಈ ವಿಷಯಕ್ಕೆ ಎಲ್ಲರೂ ಇರಬೇಕು. ಐ ಮೀನ್ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲರೂ ಇರಬೇಕು. ಎಲ್ಲರೂ ತಮ್ಮ ಮನಸ್ಸಿನ ವಿಷಯಗಳನ್ನ ಹೇಳ್ಕೊಳ್ಳೋಕ್ಕೆ, ವಿಶಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ. ಸೊ ಬರ್ಡೇ ಪಾರ್ಟಿ ನಮ್ಮಲ್ಲೇ ಇಟ್ಕೊಳ್ಳೋಣ, ಅದೇ ಬೆಸ್ಟ್. ಯಾ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಅಣ್ಣ, ಬಾಯ್. ಗೆಳೆಯ, ಏನೋ ಪಾರ್ಟಿ ಗಿರ್ಟಿ ಅಂತ ಇದ್ಯಾ? ಹೊಸ ವಿಷಯ, ಗುಡ್ ನ್ಯೂಸ್ ಏನಾದ್ರು ಕೊಡೋದಿದ್ದೇನೋ? ನಾಳೆ ಭೂಮಿಕಾ ಅವ್ರ ಬರ್ಡೇ, ಸೊ ಆ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೆ. ಓ, ಅತ್ತಿಗೆ ಬರ್ತ್ಡೇ ಪಾರ್ಟಿನಾ? ನಮ್ಮನ್ನ ಪಾರ್ಟಿಗೆ ಇನ್ವೈಟ್ ಮಾಡಲ್ವಾ? ನೀನ್ ಬರ್ದೆ ಪಾರ್ಟಿ ಹೇಗಪ್ಪ ನಡೆಯುತ್ತೆ? ನೀನ್ ಬರ್ಲೇಬೇಕು. ಹಾಗೆ ಅಪರ್ಣ ಮತ್ತೆ ಮಕ್ಕಳು ಎಲ್ಲಾರನ್ನೂ ಕರ್ಕೊಂಬಂದು. ಗೆಳೆಯ, ಹೌದು, ಅತ್ತಿಗೆಗೆ ಗಿಫ್ಟ್ ಏನ್ ಕೊಡ್ತಾ ಇದೆಯಾ? ಈಗಲೇ ಹೇಳೋವಂಥದ್ದಲ್ಲ, ನಾಳೆ ನೀನೇನು ನೋಡ್ತೀಯ. ನಾಳೆ ನಾನು ಕೊಡೋ ಬರ್ಡೇ ಗಿಫ್ಟು ಅವರು ಲೈಫ್ ಲಾಂಗ್ ಮರೆಯಲ್ಲ. ನಾಳೆ ಅವ್ರ ಬರ್ಡೇ ನಮ್ಮ ಮನೇಲಿ ನಡೆಯೋ ಲಾಸ್ಟ್ ಬರ್ಡೇ ಆಗಿರುತ್ತೆ. ಅಂದ್ರೆ ಮುಂದಿನ ಸರ್ತಿಯಿಂದ ಅವ್ರ ಬರ್ಡೇ ಪಾರ್ಟಿ ಬೇರೆ ಕಡೆ ಸೆಲೆಬ್ರೇಟ್ ಮಾಡ್ತಾರಾಗುತ್ತೆ ಅಂತ. ಸರಿ ಬಿಡಪ್ಪ, ನೀನ್ ಏನೇನೋ ಹೇಳ್ದೆ, ಆದ್ರೆ ನನಗೇನು ಅರ್ಥ ಆಗ್ಲಿಲ್ಲ. ಎಲ್ಲ ಒಗಟಿನ ತರನೇ ಇತ್ತು. ನಾಳೆ ಅಲ್ಲಿ ಬರ್ತೀನಲ್ಲ, ಎಲ್ಲದಕ್ಕೂ ತೆರೆ ಬೀಳುತ್ತೆ. ಓಕೆ, ಹೌದು, ಎಲ್ಲ ಇರುತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ತಾತ, ತಾತ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ? ಚೆನ್ನಾಗಿದ್ದೀನಿ. ಬನ್ನಿ ತಾತ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅತ್ತೆ, ಮಾವ, ಇವರೇ ಪ್ರಸಾದ್ ರಾವ್ ಅಂತ, ನಮ್ ನೀರಜ್ ಅವ್ರ ತಾತ. ನಮಸ್ಕಾರ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಅನಂತ, ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಏನ್ ಮನುಷ್ಯ, ಏನ್ ವಿಷಯ? ಮಾವ, ಇವರು ಮತ್ತೆ ನಮ್ ತಾತ ಬಾಲ್ಯ ಸ್ನೇಹಿತರು. ಎಲ್ಲಿ ಅಚ್ಯುತರಾಮ, ಎಲ್ಲಿ ಒಂದ್ ಮೊಮ್ಮಗಳು ಸುತ್ತಿ ಬಳಸಿ ಬಂದು ನನ್ನ ಹುಟ್ಟಿದ ದಿನನೇ ಸಿಕ್ಕಿದಾಳೆ. ಇಂಥದನ್ನೆಲ್ಲ ನೋಡ್ದಾಗ್ಲೇನೆ ಪ್ರಪಂಚ ತುಂಬಾ ಚಿಕ್ಕದು ಅಂತ ಅನ್ಸತ್ತೆ. ನೀವ್ ಹೇಳಿದ್ದು ಅಕ್ಷರಶಃ ಸತ್ಯ ಪ್ರಸಾದ್ ರಾವ್ ಅವರೇ. ಎಲ್ಲೋ ಹುಟ್ತೀವಿ, ಎಲ್ಲೋ ಬೆಳಿತೀವಿ, ಕೊನೆಗೆ ಮತ್ತೆಲ್ಲೋ ಭೇಟಿ ಆಗ್ತೀವಿ. ಇಲ್ಲೋಡಿ, ಇವತ್ತು ಇಲ್ಲಿ ಭೇಟಿ ಆದಂಗೆ. ನಮ್ ನೀರಜ್ ಕೂಡ ನಿಮ್ ಕುಟುಂಬದ ಬಗ್ಗೆ ತುಂಬಾನೇ ಹೇಳಿದಾನೆ. ಒಟ್ಟು ಕುಟುಂಬ ಅಂದ್ರೆ ಹೇಗಿರ್ಬೇಕು, ಅದೇ ತರ ನಿಮ್ ಫ್ಯಾಮಿಲಿ ಇದೆ ಅಂತ ತುಂಬಾ ಹೊಗಳ್ತಾ ಇರ್ತಾನೆ. ಅದಕ್ಕೆ ನಿಮ್ಮನ್ನೆಲ್ಲ ಒಂದ್ಸಲಿ ನೋಡ್ಬೇಕು ಅನ್ನಿಸ್ತು. ಅಷ್ಟೇ ಅಲ್ದೆ ನಮ್ಮ ಭಾಗ್ಯನ ಅತ್ತೆ ಮನೆ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ಆಯ್ತು. ಇತ್ತೀಚೆಗೆ ನೀರಜ್ ಕೂಡ ನಮ್ಗೆ ಹತ್ರ ಆಗ್ತಿರೋದು, ಹಾಗೆ ನೀವು ಕೂಡ ನಮ್ಮ ಮನೆಗೆ ಬಂದಿದ್ದು
ನಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ. ನಿನ್ನ ಮುಂಡತನಕ್ಕೆ ಮಿತ್ರನ ಬಲಿಯಾಗೋದಕ್ಕೆ ನಾನ್ ಬಿಡಲ್ಲ. ಅದನ್ನ ನೋಡೋಣ. ಅಷ್ಟಕ್ಕೂ ಕೇಳ್ಬೇಕಾಗಿರೋದನ್ನೇ ಕೇಳೋದಕ್ಕೆ ಮರ್ತೋದೆ. ನೀರಜ್ಗೂ ಮನೀಷಾಗೂ ಸದ್ಯದಲ್ಲೇ ನಿಶ್ಚಿತಾರ್ಥ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಹೌದು ಅರವಿಂದ್ ಅವ್ರೆ, ನಮಗೂ ಕೂಡ ಈಗಷ್ಟೇ ಅವನ್ ಪ್ರೀತಿ ವಿಷಯ ಗೊತ್ತಾಯ್ತು. ಅದಕ್ಕೆ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸಿ ಅದಾದ್ಮೇಲೆ ಮದುವೆನ ಮುಗಿಸ್ಬಿಟ್ರೆ ಇವನ ಜೊತೆನಲ್ಲಿ ಮನುಷ್ಯನ್ ಕೂಡ ಅಮೆರಿಕ ಕಳಿಸ್ಬೋದು ಅಂತ ನನ್ನ ಯೋಚನೆ. ಮತ್ತೆ ನಿಶ್ಚಿತಾರ್ಥ ಯಾವಾಗ ಮಾಡ್ಬೇಕು ಅನ್ಕೊಂಡಿದ್ದೀರಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲೇ ನಿಮ್ಮ ಯಜಮಾನ್ರು ಕೂತ್ಕೊಂಡು ಮೀಟಿಂಗ್ ಮಾಡೋದು. ಮ್ಯಾನೇಜರ್ ಸಮರ್ಥ್. ನಮ್ಮ ಮೀಟಿಂಗ್ಸ್ ಎಲ್ಲ ಹೇಗಿರುತ್ತೆ ಗೊತ್ತಾ? ಅಲ್ಲೆಲ್ಲ ಕೂತಿದಾರಲ್ಲ, ಅವರೆಲ್ಲರೂ ನಂಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ? ಮ್ಯಾನೇಜರ್ ಯಾಕಪ್ಪ ಇಷ್ಟು ಬೇಗ ಈ ಕಡೆ ಬರ್ತಾ ಇದಾರೆ? ಬಾಸು, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಹೊರಡು ಪ್ಲೀಸ್. ಅಯ್ಯೋ, ಇಲ್ಲಿವರೆಗೂ ಬಂದು ಅಭಿನ ಮಾತಾಡ್ಸ್ದೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನಾನ್ ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡು. ಅಯ್ಯೋ ಬಾಸು, ಹಾಗೇನಾದ್ರೂ ಮಾಡ್ಬಿಟ್ಯ? ಅಭಿಗೆ ನಮ್ಮ ಫ್ಯಾಮಿಲಿಯವ್ರ ಆಫೀಸಿಗೆ ಬರೋದು ಇಷ್ಟ ಆಗಲ್ಲ. ನಿಂಗೆ ನಡಿ, ಮನೆಗೆ ನಡಿ. ಅಲ್ಲ ಸಮರ್, ಬಾ ನೀ ಬಾ. ಸಮರ್, ವಾಟ್ ಇಸ್ ದಿಸ್? ಸರ್, ವೈಫ್. ಗುಡ್. ಮನೆಗೆ ಹೊರಟ್ಯಾ? ಇಲ್ಲ ಸರ್, ಡ್ಯೂಟಿಲೇ ಇದ್ದೀನಿ. ಮತ್ತೆ ಡ್ರೆಸ್ಸು? ಮೀಟಿಂಗ್ ಇದೆ, ಎಲ್ಲ ರೆಡಿ ತಾನೆ? ಎಲ್ಲ ರೆಡಿ ಇದೆ ಸರ್. ಮೀಟಿಂಗ್ ಇತ್ತಲ್ಲ, ಎಲ್ಲ ಫೈಲ್ಸ್ ರೆಡಿ ಇದೆ ಅಂತ ಕೇಳೋದು ಅಷ್ಟೇ. ನಾನೇನು ಕೇಳಲಿಲ್ವಲ್ಲ. ನಾನೇ ಹೇಳಿದೆ. ಸರಿ, ನೀವು ಹೊರಡು. ತಗೋ, ಮರಿದೆ ಊಟ ಮಾಡು. ಸರಿ ಆಯ್ತು, ನೀವು ಹೊರಡು. ಲೇಟ್ ಆಯ್ತು. ಏನು ನಮ್ಮ ಆಫೀಸ್ವರೆಗೂ ಬಂದ್ಬಿಟ್ಟಿದ್ರಾ? ಓ, ನಿಮ್ ಯಜಮಾನ್ರು ನೋಡಕ? ಹಾಗೆ ನಿಮ್ಮನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸಿಕ್ಕಿದ್ರ ನಿಮ್ ಯಜಮಾನ್ರು? ಹಾ, ಅಲ್ಲಿ ಮ್ಯಾನೇಜರ್ ಕ್ಯಾಬಿನ್ ಅಲ್ಲಿ ಏನೋ ಮಾತಾಡ್ತಾ ಇದ್ದ ಹಾಗಿತ್ತು. ಓ, ತಾನ್ ಮ್ಯಾನೇಜರ್ ಅಂತ ಹೇಳ್ಕೊಂಡಿದ್ದಾನ ಅವನು? ಹೌದು. ನಿಮ್ಗೊಂದು ತಮಾಷೆ ತೋರಿಸ್ಲಾ? ಹಲೋ, ಹಾ, ನನ್ನ ಕ್ಯಾಬಿನಿಗೆ 2 ಕಾಫಿ ಕಳ್ಸ್ಕೊಡಿ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.